ನಿಮಗೆ ಸ್ವಂತ ಮನೆ ಒಂದು ಇರಬೇಕು. ಯಾಕೆ ಅಂದರೆ ನಮ್ಮ ಮನಃಶಾಂತಿಗೆ, ನಮ್ಮ ಆತ್ಮತೃಪ್ತಿಗೆ, ನಮ್ಮ ಫ್ಯಾಮಿಲಿಗೆ ಒಂದು ಸ್ವಂತ ಮನೆ ಇರೋದು ಒಳ್ಳೆಯದು. ಅದರ ಮೇಲ್ಗಡೆ ಮನೆ ಮಾಡಿದ್ರೂ ಕೂಡ ಸ್ವಂತ ದುಡ್ಡಿಂದ ಮಾಡಿ ಅದನ್ನು ಬಾಡಿಗೆ ಕೊಟ್ಟರೆ ಓಕೆ. ಸಾಲ ಮಾಡಿ ಎರಡನೇ ಮನೆಯನ್ನು ಬೇರೆಯವ್ರಿಗೆ ಬಾಡಿಗೆ ಕೊಟ್ಟು ಲಾಸ್ ಮಾಡ್ಕೋಬೇಡಿ. ಅಥವಾ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ಕಮರ್ಷಿಯಲ್ ಪ್ರಾಪರ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಆದರೆ ನನ್ನ ಪ್ರಕಾರ ರಿಯಲ್ ಎಸ್ಟೇಟಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಲಿಕ್ವಿಡಿಟಿ. ನಾನು ಶೇರನ್ನು ಇವತ್ತು ತೊಗೊಳ್ತೀನಿ 100 ರೂಪಾಯಿಗೆ, ಲಾಸ್ ಆದರೂ ಪರವಾಗಿಲ್ಲ, ನಾಳೆ 90 ರೂಪಾಯಿಗೆ ಮಾರಿ ನಾನು ದುಡ್ಡು ತೊಗೋಬೋದು. ನೀವು ಇವತ್ತು 15 ಕೋಟಿ ಕೊಟ್ಟು ಪ್ರಾಪರ್ಟಿ ತೊಗೊಂಡಿದ್ದೀರಾ, ನಾಳೆ ಮಾರೋಕ್ಕಾಗತ್ತಾ ನಿಮ್ಗೆ ಇಮಿಡಿಯೇಟಾಗೆ? ನಾನು 14 ಕೋಟಿಗೆ ಮಾರಕ್ಕೆ ರೆಡಿ ಇದ್ದೀನಿ. 15 ಕೋಟಿಗೆ ಇವತ್ತು ತೊಗೊಂಡೆ, ನಾಳೆ 14 ಕೋಟಿಗೆ ನಾನು ಮಾರಕ್ಕೆ ರೆಡಿ ಇದ್ದೀನಿ. ನಾಳೆ ಬೆಳಗ್ಗೆ ಮಾರೋಕ್ಕಾಗತ್ತಾ ನಿಮಗೆ ಪ್ರಾಪರ್ಟಿ? ಲಿಕ್ವಿಡಿಟಿ ಇಶ್ಯೂ ಇರುತ್ತೆ ರಿಯಲ್ ಎಸ್ಟೇಟಲ್ಲಿ ಒಂದು. ಎರಡನೇದು, ರಿಯಲ್ ಎಸ್ಟೇಟನ್ನು ಸಾಲ ಮಾಡಿ ತೊಗೊಂಡು ಇನ್ನೊಬ್ಬರಿಗೆ ಅದನ್ನು ಬಾಡಿಗೆ ಕೊಡುವಷ್ಟು ಮೂರ್ಖತನ ಇನ್ನೊಂದಿಲ್ಲ ಅಂತ ನಿಮ್ಮ ಕಾರ್ಯಕ್ರಮದ ಮುಖಾಂತರ ಗೊತ್ತಾಗಿದೆ. ಬಾಸ್ ವಾಲಾ, ಬಿ ದ ಬಾಸ್.